ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತೀರ್ಥ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಸಂಡೇ. ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಪೇರೆಂಟ್ಸ್ ಸ್ಪೋರ್ಟ್ಸ್ ಇದೆ. ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡು ಸ್ಪೋರ್ಟ್ಸಿಗೆ ಹೊರಟಿದ್ದೀವಿ. ಆಲ್ರೆಡಿ ಟೈಮ್ ಆಗಿದೆ. ಇವಾಗ ಸ್ಕೂಲಿಂದ 8:30ಗೆ ಬರಬೇಕಂತ ಮೆಸೇಜ್ ಹಾಕಿದ್ರು. ಆಲ್ರೆಡಿ 10:30 ಆಗಿದೆ. ಇವಾಗ ಹೊರಟಿದ್ದೀವಿ. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಇವಾಗ ಸ್ಕೂಲ್ ಹತ್ರ ರೀಚ್ ಆದ್ವಿ. ಆಲ್ರೆಡಿ ನಾವು ಬರೋಷ್ಟರಲ್ಲಿ ಅರ್ಧ ಗೇಮ್ಸ್ ಎಲ್ಲ ಮುಗ್ದಿತ್ತು. ಹಾಗೆ ತಿಂಡಿಗೆ ಇಲ್ಲಿ ಅವರೆಕಾಳು ಉಪ್ಪಿಟ್ಟು ಮತ್ತು ಇಡ್ಲಿ ಎಲ್ಲ ಮಾಡಿಸಿದ್ರು. ನಾವು ಆಲ್ರೆಡಿ ಮನೆಯಲ್ಲೇ ತಿಂಡಿ ಮಾಡ್ಕೊಂಡು ಬಂದಿದ್ವಿ. ಹಾಗೆ ನನ್ನ ಹಸ್ಬೆಂಡ್ ಕ್ರಿಕೆಟಿಗೆ ಸೇರಿದ್ರು. ಹಾಗೆ ಇವಾಗ ಮ್ಯಾಚ್ ಕೂಡ ಸ್ಟಾರ್ಟ್ ಆಯಿತು. ಬನ್ನಿ ನೋಡೋಣ. ಎರಡು ತಂಡಗಳು, ಕ್ರಿಕೆಟ್ ತಂಡಗಳು. ಎಲ್ಲರೂ ಇವತ್ತೇ ಬಂದು ಆಡ್ತಾರೆ. ಜಗ್ಗಾಟಕ್ಕೆ ಈಗ ಹೆಸರನ್ನು ಕೊಡಬೇಕು. ಮಹಿಳೆಯರು ಜಗ್ಗಾಟಕ್ಕೆ ನೇಮ್ಸ್ ಕೊಡಬೇಕು. ಹೆಸರನ್ನು ನೋಂದಾಯಿಸಬೇಕು. ಗೆದ್ದಿರೋ ಟೀಮ್ ಕಡೆ ಇಟ್ಕೊಂಡು ಹೇಳ್ತಾರೆ. ಹಂಗಾಗಿ ನೇಮ್ಸ್ ಫಸ್ಟ್ ಕೊಡ್ತೀವಿ. ಸೂರಜ್ ಕುಮಾರ್ ಪ್ಲೀಸ್ ಸರ್, ಊಟ ಮಾಡ್ಕೊಳ್ಳಿ ಸರ್. ಹೋಗಿ ಸ್ವೀಟ್ಸ್ ಹೊಡೆಯೋದ್ರಲ್ಲಿ ಆ ಚಂದಾನೇ ಬೇರೆ. ಇಲ್ಲೇ ನಮ್ಮ ಹಿಂಗೆ ಇಲ್ಲ ಕ್ಷೇತ್ರರಕ್ಷಣೆಯಲ್ಲಿ ಒಂದು ಟೈಟ್ ಆಗಿ ಕ್ಷೇತ್ರರಕ್ಷಣೆ ಒಂದು One over complete. ಇಲ್ಲ ಒಂದು ರನ್ ಮೂಲಕ ಓವರ್ ಅಂತ ಎರಡನೇ ಓವರ್ ಅಂತ್ಯಕ್ಕೆ ಏನು ಅವರ ಒಂದು ಈಗ ಟೀಚರ್ಸ್ ಬೇರೆ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ. ಹಾಗೆ ನಾನು ಕೂಡ ಹಗ್ಗ ಜಗ್ಗಾಟ ಮತ್ತು ಥ್ರೋಬಾಲಿಗೆ ಸೇರಿದ್ದೆ. 2 ಗೇಮಲ್ಲೂ ಕೂಡ ಫಸ್ಟ್ ಪ್ಲೇಸ್ ಬಂತು. ಹಾಗೆ ನಮ್ಮ ಮನೆಯವರು ಕೂಡ ಕ್ರಿಕೆಟ್ ಆಡಿದ್ರಲ್ವ, ಅದರಲ್ಲೂ ಫಸ್ಟ್ ಪ್ಲೇಸ್ ಬಂತು. ಹಾಗೆ ಮಧ್ಯಾಹ್ನ ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಹಾಗೆ ಗೇಮೆಲ್ಲ ಮುಗಿದು ಸಂಜೆ ಮನೆಗೆ ಬರೋ ಅಷ್ಟರಲ್ಲಿ 5 o'clock ಆಗಿತ್ತು. ಇವಾಗ ನೈಟ್ ಊಟಕ್ಕೆ ಅಂತ ರಸಮ್ ಮತ್ತು ರೈಸ್ ಮಾಡ್ತಾಯಿದ್ದೀನಿ. ಒಂದು 5 ಹುಳಿ ಟೊಮೊಟೊ ತಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು, ಟೊಮೊಟೊ, ಹುಣಸೆಹಣ್ಣು, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು.
ಇವಾಗ ಟೊಮೊಟೊನ ಬೇಯೋದಕ್ಕಿಟ್ಟು ಒಗ್ಗರಣೆಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನ ಚೆನ್ನಾಗಿ ಸಿಪ್ಪೆ ಎಲ್ಲ ಬಿಡಿಸಿ ಕುಟ್ಟಿಟ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಟೊಮೊಟೊ ಬೇಯಿಸ್ಕೋಬೇಕು ಚೆನ್ನಾಗಿ. ಇವಾಗ ಟೊಮೊಟೊ ಬೆಂದಿದೆ, ಇದನ್ನು ಸಪ್ರೇಟ್ ಮಾಡ್ಕೋಬೇಕು. ಟೊಮೊಟೊ ಹುಣಸೆಹಣ್ಣು ಮತ್ತು ನೀರನ್ನ ಸಪ್ರೇಟ್ ಮಾಡಿಕೊಂಡು ಹಾಗೆ ಟೊಮೊಟೊ ಹುಣಸೆಹಣ್ಣನ್ನು ರುಬ್ಕೋಬೇಕು. ನಾನಿಲ್ಲಿ MTR ರಸಂ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ರಸಂ ಮಾಡೋದಕ್ಕೆ. ಇವಾಗ ಒಂದು ಕಡಾಯಿನ ಇಟ್ಟಿದ್ದೀನಿ, ಹಾಗೆ ಆಯಿಲ್ ಹಾಕಿ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಂದು ಮೆಣಸಿನಕಾಯಿ, ಬೆಳ್ಳುಳ್ಳಿ ಅಷ್ಟನ್ನ ಹಾಕಿ ಒಗ್ಗರಣೆ ಕೊಡಬೇಕು. ಇವಾಗ ಒಗ್ಗರಣೆ ಕೊಟ್ಟಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇವಾಗ ರುಬ್ಕೊಂಡಿರೋ ಟೊಮೊಟೊನ ಹಾಕಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಅದರಲ್ಲೇ ಫ್ರೈ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿ ಆಯಿಲ್ ಬಿಟ್ಕೊಂಡ್ಮೇಲೆ ಟೊಮೊಟೊ ಹುಣಸೆಹಣ್ಣು ಬೇಯಿಸ್ಕೊಂಡಿರ್ತೀವಲ್ವ ಆ ರಸನ ಇವಾಗ ಹಾಕಬೇಕು. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ನ ಹಾಕ್ತಾಯಿದ್ದೀನಿ. ಒಂದು 5 ಮಿನಿಟ್ಸು ಲಿಡ್ನ ಕ್ಲೋಸ್ ಮಾಡಿಬಿಡಬೇಕು.
ಸಾಂಬಾರು ಚೆನ್ನಾಗಿ ಕುದೀತಿದೆ. ಇವಾಗ ಒಂದು 2 ಟೇಬಲ್ ಸ್ಪೂನಷ್ಟು ರಸಮ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದೀತಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಬೇಕು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು.